ಗೌರಿ ಗೌರಿ ಏನಾಯ್ತು? ನಿಮ್ಮಮ್ಮ ಕಾಣಿಸ್ತಾ ಇಲ್ಲ ಕಮಲಿ. ನಿನ್ನೆ ಅಷ್ಟೆಲ್ಲ ಟ್ರಾವೆಲ್ ಮಾಡ್ಕೊಂಡ್ಬಂದು ಸುಸ್ತಾಗಿರುತ್ತೆ, ರೆಸ್ಟ್ ತಗೋ ಅಂತ ಹೇಳಿದೆ. ಇಷ್ಟು ಬೇಗ ಎದ್ದು ಎಲ್ಲೋದ್ಲು? ಈಟ್ ಬೇಗನಾ? 7 ಗಂಟೆ ಆಯ್ತು. ನಮ್ಮೂರ್ನಾಗೆ ಇಷ್ಟೊತ್ತಿಗಾಗ್ಲೇ ಅರ್ಧ ಕೆಲಸ ಮುಗ್ದಿರ್ತೈತೆ. ಏನಾಯ್ತು ಚಂದ್ರು? ಗೌರಿ ನೋಡಿದ್ರಪ್ಪ? ಇಲ್ವಲ್ಲ. ಯಾಕೆ ಚಂದ್ರು, ಅವಳು ರೂಮಲ್ಲಿ ಇಲ್ವಾ? ಇಲ್ಲ ಅಮ್ಮ. ಅಯ್ಯೋ ದೇವ್ರೆ, ಯಾರಾದ್ರೂ ಏನಾದರೂ ಅಂದ್ರು ಅಂತ ಬೇಜಾರು ಮಾಡ್ಕೊಡ್ಲಾ? ಮೊದಲೇ ಸೂಕ್ಷ್ಮ ಸ್ವಭಾವ. ಬಾ ಕಮಲಿ, ಗೌರಿ ಎಲ್ಲಿದ್ದಾಳೆ ಅಂತ ಹುಡ್ಕೋಣ. ಬಾಮ್ಮ. ಶೃಂಗಾರದ ಹೊಂಗೆ ಮರವು ಬಿಟ್ಟಿದೆ, ನಾಚಿಕೆ ನಮ್ಮ ಜೊತೆ ಟೂ ಬಿಟ್ಟಿದೆ. ಸ್ವಲ್ಪ ಚಳಿ ಅಲ್ವಾ, ಸೊ ಗಂಟ್ಲಲ್ಲಿ ಕಿಚಿ ಕಿಚಿ. ಔಷಧಿ ಹಾಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ನೋಡ್ದ್ಯಾ ರಚನಾ, ನಾವೇನು ಹೇಳಲೇ ಇಲ್ಲ, ಆದ್ರೂ ಎಷ್ಟು ಇರಿಟೇಟ್ ಆಗ್ತೀಯಾನೆ. ಲವ್ವಲ್ಲಿ ಬಿದ್ದವರೆಲ್ಲ ಹಾಗೆ ಅತ್ಗೆ. ನಾನೇನು ಇರಿಟೇಟ್ ಆಗಿಲ್ಲ. ನೋಡು ನೋಡು ನೋಡು, ಈಗ ಇರಿಟೇಟ್ ಆಗ್ತಿದ್ಯಾ? ಇನ್ ಯಾರ ಪಕ್ಷ? ನಮ್ದು ಯಾವತ್ತಿದ್ರು ಅದಕ್ಕೆ ಪಕ್ಷನೇ. ಅಲ್ಲ ಕಣೋ ರಿಷಿ, ಇವತ್ತು ರಜಾ ಇದೆ ಅಲ್ವಾ, ಆದ್ರೂ ಹಿಂಗ್ ಮನ್ಮಥಂತರ ರೆಡಿ ಆಗಿದೆಯಲ್ಲ, ಏನ್ ಸಮಾಚಾರ? ಅದಕ್ಕೆ ಹಳೆ ಕಾಲದಲ್ಲಿ ಋಷಿಗಳು ಪದ್ಮಾಸನದಲ್ಲಿ ತಪಸ್ ಮಾಡ್ತಿದ್ರಂತೆ. ಅದೇ ರೀತಿ ಈ ಕಾಲದಲ್ಲಿ ಈ ಋಷಿ ಪದ್ಮಾಳನ್ನೇ ಹುಡ್ಕೊಂಡು ಹೋಗ್ತಿದ್ದಾನೆ. ಪದ್ಮ ಅಂದ್ರೆ ಕಮಲ, ಕಮಲ ಅಂದ್ರೆ ನಿಮ್ಗೆ ಗೊತ್ತಲ್ವಾ? ಅಧಿಕ ಪ್ರಸಂಗ. ಇಂಥದನ್ನೆಲ್ಲ ನೀನು ಎಕ್ಸಾಮಲ್ಲಿ ಬರ್ದಿದ್ದಿದ್ರೆ ಅಟ್ಲೀಸ್ಟ್ ಪೇಜ್ನ ತುಂಬಿಸಿದ್ಯಾ ಅಂತನಾರು ನಿನಗೆ ಮಾರ್ಕ್ಸ್ ಕೊಟ್ಟಿರೋರು. ಕನ್ನಡದಲ್ಲಿ ಯಾವತ್ತಾದರೂ 40ನ ದಾಟಿದ್ಯಾ ದಡಿ? ಹಲೋ, ಅಂಡ ಮೇಸ್ಟ್ರಾಗಿ ತಂಗಿ ಒಳ್ಳೆ ಮಾರ್ಕ್ಸ್ ತೆಗ್ದಿಲ್ಲ ಅಂದ್ರೆ ಅದು ನಿಂಗೆ ಅವಮಾನ, ತಿಳ್ಕೊ. ನಿನ್ನ ಅಣ್ಣ, ಈ ಕಮ್ಲಿ ಬರೀ ಕಮ್ಲಿ ಅಲ್ಲ, ಕಮ್ಲಿ ಮಹಾಜನ್. ಸೊಸೈಟಿಲಿ ಅವಳ ಸ್ಟೇಟಸ್ಸು ಹಿಂಗ್ ಮೇಲ್ ಹೋಗುತ್ತೆ. ನೀನ್ ಈಗ್ಲೂ ರೋಮಿಯೋ ತರ ಅವಳ ಹಿಂದೆ ಸುತ್ತಾ ಇದ್ರೆ ಅವಳು ನಿನ್ನ ಕ್ಯಾರೆ ಅನ್ನಲ್ಲ ಅಷ್ಟೇ. ಏಯ್, ಸುಮ್ಮನೆ ಏನೇನೋ ಮಾತಾಡ್ಬೇಡ. ನಿಜ ಅಣ್ಣ, ಕಮ್ಲಿ ನಿಜವಾಗ್ಲೂ ಬದಲಾಗ್ತಾಳೆ, ನೋಡ್ತಾ ಇರು. ಚಾನ್ಸೇ ಇಲ್ಲ. ಮಾ, ನೀನಾದರೂ ಹೇಳ್ಮಾ ಇವಳಿಗೆ, ಸ್ಟೇಟಸ್ ನೋಡಿ ಪ್ರೀತಿ ಹುಟ್ಟಲ್ಲ ಅಂದ್ಬಿಟ್ಟು. ಉಪ ಮಂಡುಕ, ಇವಳಿಗೆಲ್ಲಿ ಗೊತ್ತಾಗುತ್ತೆ ಅದೆಲ್ಲ? ಹಂಗಂದ್ರೆ ಮಾ, ಉಪ ಮಂಡುಕ ಅಂದ್ರೇ ಏನು ಅಂತ ಗೊತ್ತಿಲ್ಲ ಅವಳಿಗೆ. ಅಮ್ಮ, ಏನ್ ಹಂಗಂದ್ರೆ? ಉಪ ಮಂಡುಕ ಅಂದ್ರೆ ಬಾವಿಲಿರೋ ಕಪ್ಪೆ ಅಂತ. ಅಪ್ಪ ನೋಡಪ್ಪ ಇವನ್ನ. ಏ ಋಷಿ, ಯಾಕೋ ಪಾಪ ಮಗು ಹಾಗಂತೀಯ? ಹಾ ಹಾ ಕೇಳಿಪ್ಪ, ಕಮ್ಲಿ ಬಗ್ಗೆ ಮಾತಾಡಿದ್ರೆ ಯಾವಾಗ್ಲೂ ಹೀಗೆ ಆಡ್ತಾನೆ. ಹೌದು ಋಷಿ, ಕಮಲ ಬಗ್ಗೆ ಅವ್ರ ಮನೆಯಲ್ಲಿ ನಾನು ಮಾತಾಡ್ತೀನಿ ಅಂತ ಹೇಳಿದ್ದೀನಿ. ನಿನಗೇನು ಅರ್ಜೆಂಟು? ನೀವು ನಿಮ್ಮ ಕಡೆಯಿಂದ ಮಾತಾಡಿ, ಅದಕ್ಕೂ ಇದಕ್ಕೂ ಏನು ಸಂಬಂಧನೇ ಇಲ್ಲ. ನಾನು ಸ್ವಲ್ಪ ಈಗ ಹೋಗಿ ಹಾಗೆ ಬಂದ್ಬಿಡ್ತೀನಿ. ಓಕೆ, ಸಿ ಯು ಮಾ, ಸಿ ಯು. ಏಯ್ ಕೂಪ ಮಂಡುಕ, ಬಾಯ್. ಎಲ್ಲೂ ಕಾಣ್ತಾ ಇಲ್ವಲ್ಲ? ತಾತಯ್ಯ, ನೀವಿಲ್ಲೇ ರೀ, ನಾನು ಹುಡ್ಕೊಂಬತ್ತೀನಿ. ನೀವು ಸಾನೆ ಓಡಾಡಬಾರ್ದು ಅಂತ ಡಾಕ್ಟ್ರ್ ಹೇಳೋರೆ. ಹಾ ಗೌರಿ, ಗೌರಿ ಮೊಬೈಲ್ಗೆ ಒಂದ್ಸರಿ ಫೋನ್ ಮಾಡ್ತೀನಿ. ಒಂದು ನಿಮಿಷ ಇರು ಚಂದ್ರು.
ಊರ್ಮಿಳಾ, ಏನಂದೆ ಗೌರಿಗೆ? ಅವಳಿಗೆ ಮನೆ ಬಿಟ್ಟು ಹೋಗಕ್ಕೆ ಹೇಳ್ದ್ಯಾ? ಇಷ್ಟು ವರ್ಷ ಅವಳಿಗೆ ಅನ್ಯಾಯ ಮಾಡಿದ್ ಸಾಕಾಗ್ಲಿಲ್ವಾ? ಅವಳು ಮನೇಲಿದ್ರೆ ನಿನಗೇನು ಕಷ್ಟ? ಚಂದ್ರು, ಏನು ಹೇಳ್ತಿದ್ದೀರಾ? ನಾಟಕ ಆಡಬೇಡ. ನಿಮ್ಮಮ್ಮ ಹೇಳ್ಕೊಟ್ಟು ನಿನ್ ಗೌರಿ ಹತ್ರ ಹೇಳಿದ್ಯಾ, ಅದಕ್ಕೆ ಅವಳು ಎಲ್ಲೋ ಹೋಗಿರೋದು. ಚಂದ್ರು, ಕಮಲಿ, ಯಾಕೆಲ್ರೂ ಹಿಂಗ್ ಬಂದು ನಿಂತಿದ್ದೀರಿ? ನೀ ಇಲ್ಲಿದ್ಯಾ ಗೌರಿ? ನಿಮಗೆ ಬಿರ್ನ ತಿಂಡಿ ಮಾಡ್ಕೊಡೋಣ ಅಂತ ಬಂದೆ. ಯಾಕೆಲ್ರೂ ಗಾಬರಿಲಿದ್ದೀರಿ? ಗೌರಿ, ನೀನ್ ಇನ್ಮೇಲೆ ಯಾವ ಕೆಲಸನೂ ಮಾಡಬಾರ್ದು. ಕೆಲಸ ಮಾಡೋದಕ್ಕೆ ಮನೇಲಿ ಕೆಲಸದವರಿದ್ದಾರೆ. ಅಯ್ಯೋ ಅತ್ತೆ ಅವರೇ. ಗೌರಿ, ನೀನು ಈ ಮನೆ ಹಿರಿ ಸೊಸೆ, ರಾಣಿ ಇದ್ದಂಗೆ. ನಮ್ಮ ಕಮಲಿ ರಾಜ್ಕುಮಾರಿ. ನೀವೆಲ್ಲ ಇಷ್ಟು ವರ್ಷ ಸೇವೆ ಮಾಡಿದ್ದು ಸಾಕು. ಇನ್ಮೇಲೆ ಸೇವೆ ಮಾಡಿಸ್ಕೊಳ್ಳೋ ಸಮಯ. ಗೌರಿ, ನನ್ನ ಜೊತೆಗೆ ಬಾ. ಹಿರಿ ಸೊಸೆ ಹೇಗೆ ತಯಾರಾಗಬೇಕೋ ಹಾಗೆ ನಾನು ತಯಾರು ಮಾಡ್ತೀನಿ. ಬಾ. Hi, I'm Lasya. ನಮಸ್ತೆ. I'm a celebrity stylist by profession. I assume you are Kamali Mahajan, right? ಹೌದು, ನಾನೇ ಕಮಲಿ. ನಿನಗೆ ಕನ್ನಡ ಬರ್ತಾಯ್ತಾ? Of course, ನನಗೆ ಕನ್ನಡ ಬರುತ್ತೆ. ಆದರೆ ನನ್ನ ಅಸಿಸ್ಟೆಂಟ್ಸ್ಗೆ ಕನ್ನಡ ಬರಲ್ಲ. ಯೂಶ್ವಲಿ ನಾವು ಹೋಗೋ ಜಾಗದಲ್ಲೆಲ್ಲ ಎಲ್ಲರೂ ಇಂಗ್ಲೀಷೇ ಮಾತಾಡೋದು. ಸೊ ಇವತ್ತು ಪ್ರೆಸ್ ಮೀಟ್ ಇದೆ ಅಂತ ಮಿಸ್ಟರ್ ಚಂದ್ರಕಾಂತ್ ಅವ್ರು ಹೇಳಿದ್ದಾರೆ. ಇಷ್ಟು ದಿನ ಕಮಲಿ ಮಹಾಜನ್ ಅವರು ಹೇಗಾದರೂ ಇದ್ದಿರ್ಬೋದು, ಆದರೆ ಇನ್ಮೇಲೆ ಅವ್ರ ಲುಕ್ ಬದಲಾಗಬೇಕು ಅಂತ ಹೇಳಿದ್ದಾರೆ. ಸೊ ಸ್ಪೆಸಿಫಿಕ್ ಆಗಿ ನಿಮ್ಮ ಲುಕ್ ಹೀಗೆ ಇರಬೇಕು ಅಂತ ಏನಾದರೂ ಮೈಂಡಲ್ಲಿ ಇದೆಯಾ? ಓಕೆ, ಐ ವಿಲ್ ಟ್ರೈ ಸಮಥಿಂಗ್ ಬೆಸ್ಟ್. ಅನಿಕಾ, ಬಾ ಒಳಿಕೆ. ಅನಿಕಾ, ಬಾ ಅನಿಕಾ. ಬಿಡು ನನ್ನ. ಅನಿಕಾ, ಆಗಿದ್ನೆಲ್ಲ ನಾನು ಮರ್ತ್ಬಿಟ್ಟೀನಿ. ಏನೇ ಆದರೂ ನೀ ನನ್ನ ತಂಗ್ಯವ್ವ. ನನ್ನ ಮ್ಯಾಕಾಗ್ಲಿ ನನ್ನ ಅವನ ಮ್ಯಾಕಾಗ್ಲಿ ದಯವಿಟ್ಟು ಕೋಪ ಮಾಡ್ಕೋಬೇಡ. ನಿನ್ ತವ ನಾವೇನೂ ಕಿತ್ಕೊಳ್ಳೋಕ್ಕಿಲ್ಲ. ಸಾರಿ ಟು ಇಂಟರಪ್ಟ್. ಈಗಾಗಲೇ ಲೇಟ್ ಆಗ್ತಿದೆ, ಶುರು ಮಾಡೋಣವಾ? ಸಂಸಿ, ನಂಗಿದ್ಯಾವುದೂ ಬೇಡ. ನಂಗೀಗಾಗಲೇ ಸ್ಟೈಲಿಸ್ಟ್ ಅವ್ರು ಅವರೇ. ವಾಟ್? ಹಸಿನಿ, ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಬಾಯ್. ರೀ, ಒಂದು ನಿಮಿಷ. ಆಫೀಸ್ಗೆ ಹೋಗ್ದೆ ಮತ್ತೆ ಹೋಗ್ತೀನಿ ನಾನು. ಊಟ ರೆಡಿ ಮಾಡಿದ್ದೀನಿ, ಒಂದು ನಿಮಿಷ ತಗೊಂಬಂದ್ಬಿಡ್ತೀನಿ. ಬೇಡ. ಏನು ಹೊಸದಾಗಿ ಹೇಳ್ಬೇಕಾ ನಿನಗೆ? ಸ್ಕೂಲ್ ಹುಡುಗನ ಥರ ಅದನ್ನ ಹಿಡ್ಕೊಂಡು ಹೋಗೋದಕ್ಕೆ ಆಗಲ್ಲ ನನಗೆ. ಐ ಆಮ್ ಅ ಬಿಸ್ನೆಸ್ ಮ್ಯಾನ್. ಲಂಚ್ ಟೈಮಲ್ಲಿ ಬೇರೆ ಯಾರನ್ನಾದ್ರೂ ಮೀಟ್ ಮಾಡೋದಿರುತ್ತೆ ನನಗೆ. ಆ್ಯಂಡ್ ನಿನ್ನ ಬಾಕ್ಸ್ ಬ್ಯಾಸ್ಕೆಟ್ ಅನ್ನೋ ಮಿಡಲ್ ಕ್ಲಾಸ್ ಲೆವೆಲ್ ಮೆಂಟಾಲಿಟಿನ ನನ್ನ ಹತ್ರ ತೋರಿಸ್ಬೇಕು.
ಬಾಯ್. ರೀ ಒಂದು ನಿಮಿಷ ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು. ನೋಡು ಹಸಿನಿ, ಮತ್ತೆ ಯಾವುದೋ ವಿಷಯ ಹೇಳಿ ನನ್ನ ಮೂಡೆಲ್ಲ ಹಾಳು ಮಾಡಬೇಡ. ರೀ ಒಂದು 2 ಮಿನಿಟ್ಸ್ ರೀ ಪ್ಲೀಸ್. ಏನು ಪ್ರಾಬ್ಲಮ್ ನಿಂದು? ಇದು ನಮ್ಮ ಬಗ್ಗೆ ಅಲ್ಲ ರೀ, ಅತ್ತೆ ಮತ್ತು ರಿಷಿ ಬಗ್ಗೆ ಹೇಳಬೇಕು ಅಂದರೆ ರಿಷಿ ಭವಿಷ್ಯದ ಬಗ್ಗೆ. ರಿಷಿ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋದಕ್ಕೆ ನಾವಿದ್ದೀವಿ. ನಿನ್ನ ಕೆಲಸ ನೋಡ್ಕೊ. ನೀವು ಯೋಚನೆ ಮಾಡ್ತಾರೆ ಸರಿ ಇಲ್ಲ ಅಂತಾನೆ ನಾ ಮಾತಾಡ್ಬೇಕಂತಿರೋದು. ಏನು ಏನಂದೆ? ಅತ್ತೆ ನಿಮ್ಮ ಹತ್ರ ಕಮಲಿ ಬಗ್ಗೆ ಮಾತಾಡ್ತಿದ್ದನ್ನ ನಾ ಕೇಳಿಸ್ಕೊಂಡೆ. ಕಮಲಿ ಅತ್ತೆಗೆ ಅವಮಾನ ಮಾಡೋಕ್ಕೋಸ್ಕರ ಆ ರೀತಿ ಎಲ್ಲ ಮಾತಾಡಿದ್ಲು ಅಂತ ಅತ್ತೆ ಹೇಳಿದ್ರು. ನನ್ಗೆ ಯಾಕೋ ಹಾಗೆ ಅನ್ನಿಸ್ತಾ ಇಲ್ಲ ರೀ. ಕಮಲಿ ಅಂತ ಹುಡುಗಿ ಅಲ್ಲ, ಅದು ನಿಮಗೂ ಚೆನ್ನಾಗಿ ಗೊತ್ತು. ಅತ್ತೆ ಹಾಗೆ ಹೇಳಿದ್ರು ಅನ್ನೋ ಕಾರಣಕ್ಕೋಸ್ಕರ ನಾವು ಕಮಲಿನ ತಪ್ಪು ತಿಳ್ಕೊಳ್ಳೋದು ಸರಿಯಲ್ಲ. ಅತ್ತೆ ಕಮಲಿನ ನಿಮ್ಮಪ್ಪ ಯಾರು ಅಂತ ಕೇಳದೆ ಇದ್ದಿದ್ರೆ ಅವಳವ್ರ ಅಪ್ಪನ ಹುಡುಕ್ತಾನೆ ಇರಲಿಲ್ಲ ಅನ್ನೋ ಅರ್ಥದಲ್ಲಿ ಹಾಗೆ ಹೇಳಿರ್ಬೋದಷ್ಟೇ ರೀ. ನೀವು ಅತ್ತೆ ಫ್ರೀ ಆದಾಗ ಸಮಾಧಾನವಾಗಿ ಅವ್ರಿಗೆ ಸ್ವಲ್ಪ ಬುದ್ಧಿ ಹೇಳಿ. ಏನು ನಮ್ಮ ಅಮ್ಮಂಗೆ ಬುದ್ಧಿ ಹೇಳು ಅಂತೀಯ? ನಮ್ಮಮ್ಮನ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗಿಲ್ಲ. ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟು ಮಾಡು. ಅಮ್ಮಮ್ಮ, ನಿನ್ನೆಯಿಂದ ಹಾಗೆ ಕೂತಿದ್ದೀರಾ. ನಂಗೆ ಗೊತ್ತು ಇಡೀ ರಾತ್ರಿ ನೀವು ನಿದ್ದೆ ಮಾಡಿರಲ್ಲ ಅಂತ. ಜಸ್ಟ್ ಓಪನ್ ದ ಡೋರ್ ಅಮ್ಮಮ್ಮ. ಎಲ್ಲದಕ್ಕೂ ನಾನು ಇದೀನಿ ಅಂತ ಹೇಳ್ತಿದ್ರಲ್ಲ, ಈಗ ನೀವೇ ಬೇಕು ಅಂದಾಗ ಕತ್ಲಲ್ಲಿ ಕೂತಿದ್ದೀರಾ. ಈ ಮನೇಲಿ ಎಂತ ಅನ್ಯಾಯ ನಡೀತಿದೆ ಅಂತ ರಿಯಲೈಸ್ ಆಗ್ತಿದ್ಯಾ ಅಮ್ಮಮ್ಮ ನಿಮ್ಗೆ? ಎಲ್ಲನೂ ಒಂದೊಂದಾಗಿ ನಮ್ಮಿಂದ ಕಿತ್ಕೊಂಡು ಆಚೆ ಕಳಿಸ್ತಿದ್ದಾರೆ. ನೀವ್ ನೋಡಿದ್ರೆ ಹೇಳಿದಾರ ಬಾಗ್ಲು ಹಾಕೊಂಡು ಕೂತಿದ್ದೀರಾ. ಈ ಮರು ಮದ್ವೆ ಆದ್ಮೇಲೆ ಋಷಿದು ನಂದು ಮದ್ವೆ ಬಗ್ಗೆ ಮಾತಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದೀರಾ. ಅದನ್ನ ನೀವ್ ಮೀರೋ ಹಾಗಿಲ್ಲ ಅಮ್ಮಮ್ಮ. ಅಮ್ಮಮ್ಮ, ಈಗ ನಿಮ್ನ ಬಿಟ್ರೆ ನನ್ನ ಮತ್ತೆ ಮಾಮ್ನ ನೋಡ್ಕೊಳ್ಳೋರು ಯಾರು? ಪ್ಲೀಸ್ ಅಮ್ಮಮ್ಮ, ಬಾಗ್ಲು ತೆಗೀರಿ. ಬರೀ ನಿಮ್ಗೆ ಬೇಜಾರಾಗಿದೆ ಅಂತ ಅನ್ಕೋಬೇಡಿ ಅಮ್ಮಮ್ಮ. ನಿಮ್ ಮಾನ ಬೀದಿಗೆ ಬಿತ್ತು ಅಂತ ನಮ್ಮನ್ನು ಬೀದಿಗೆ ತರ್ತಾ ಇದ್ದೀರಾ. ಜಸ್ಟ್ ಕಮ್ ಔಟ್ ಅಮ್ಮಮ್ಮ. ಬೇಬಿ, ಮಾಮ್ ಒಂದ್ಸಲ ಹಠ ಹಿಡ್ದು ಕೂತ್ರೆ ಅವ್ರು ಹೊರಗಡೆ ಬರ್ತಾರೆ ಅಂತ ನನ್ಗನ್ಸ್ತಾ ಇಲ್ಲ. ನಾವಿಬ್ರು ಇನ್ನೇನೇ ನೋಡ್ಬೇಕು.
ದಯವಿಟ್ಟು ಎಲ್ಲರೂ ಕೂತ್ಕೊಳ್ಳಿ. ಎಲ್ರಿಗೂ ಶುಭೋದಯ. ನೀವೆಲ್ಲ ಮಹಾಜನ್ ಕುಟುಂಬದ ಸಂತೋಷದಲ್ಲಿ ದುಃಖದಲ್ಲಿ ನೀವೆಲ್ಲರೂ ನಮ್ಮ ಜೊತೆಗಿದ್ದೀರಾ ಅಂತ ಒಂದು ಮುಖ್ಯವಾದ ಘಳಿಗೆ ಇದು. ನಾನು ಇಷ್ಟು ವರ್ಷ ಸಂಕಟ ಅನುಭವಿಸಿದ್ದಕ್ಕೆ ಇವತ್ತು ಪೂರ್ಣ ವಿರಾಮ. ಈ ಖುಷಿನ ಹಂಚ್ಕೊಳ್ಳೋದಕ್ಕೆ ನಾನಿವತ್ತು ನಿಮ್ಮನ್ನೆಲ್ಲ ಕರೆದಿರೋದು. ತಾವೆಲ್ಲರೂ ಬಂದಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು. ನನ್ನ ಸೊಸೆ ಮತ್ತು ಮೊಮ್ಮಗಳು ಈಗ ಬರ್ತಾರೆ. ಯಾವಾಗಿಂದ ನಿನ್ನ ಮಗನಿಗೆ ಹೆಣ್ಣು ನೋಡೋಕೆ ಶುರು ಮಾಡ್ತಾ ಇದೆಯಾ ತಾರಾ? ಯು ಶುಡ್ ಫೈನಲೈಸ್ ಅ ಗರ್ಲ್, ರೈಟ್? ತಾರಾ ಅಪ್ಸರೆ ಅಂತ ಹುಡುಗಿನೇ ಹುಡುಕ್ತಾ ಇರ್ಬೋದು, ಸೊ ಸಿಗ್ಲಿಕ್ಕೆ ಲೇಟ್ ಆಗ್ಬೋದು. ಎಲ್ಲದಕ್ಕೂ ಒಂದು ಟೈಮ್ ಅಂತ ಇರುತ್ತೆ. ರಿಷಿಗೆ ಈ ವರ್ಷ ಗುರುಬಲ ಚೆನ್ನಾಗಿದೆಯಂತೆ, ನೋಡೋಣ. ಏನೇ ಆಗಲಿ, ಈಗಾಗಲೇ ಒಂದ್ಸಲಿ ಮಾಡಿದ ತಪ್ಪನ್ನ ಇನ್ನೊಂದ್ಸಲಿ ಮಾಡಬೇಡ ತಾರ. ಪ್ರೀತಿ ಮಾಡ್ದ ಅಂತ ಹೇಳಿ ಎಲ್ಲೆಲ್ಲಿ ನಾನು ಹೆಣ್ಣು ತಂದ್ಬಿಟ್ರೆ ಕಷ್ಟ. ನಾಳೆ ಲಂಚಿಗೆ ಸಿಗೋಣ ಅಂತ ಹೇಳಿದ್ದೆ, ನೆನಪಿದ್ಯಾ? ಯಾರೋ ಸರ್ಪ್ರೈಸ್ ಗೆಸ್ಟ್ನ ಕರ್ಕೊಂಬರ್ತೀನಿ ಅಂತ ಹೇಳಿದ್ದೆ ಅಲ್ವಾ? ಕಿಟಿ ಫ್ರೆಂಡ್ಸ್ಗೆಲ್ಲ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಆಸೆ, ಅದಕ್ಕೆ. ಸ್ಪೆಷಲ್ ಗೆಸ್ಟಾ? ವೇಟ್ ಆ್ಯಂಡ್ ವಾಚ್. ಅತ್ತೆಯವರೇ, ಅವಳು ನಾನು ಮೊದಲಿದ್ದಂಗೆಯ ಇರ್ತೀನಿ, ಜಡೆ ಹಾಕೋರೆಲ್ಲ ಯಾರು ಬೇಡ ಅಂತವ ಹೇಳಿದ್ಲು. ನಾನು ಸುಮ್ಕಾದೆ. ಬಾ ಕಮಲಿ, ಕೂತ್ಕೋ. ನಮಸ್ಕಾರ. ನಿಮ್ಮೆಲ್ಲರಿಗೂ ನಾನು
ನನ್ನ ಹಿರಿ ಮಗಳನ್ನ ಪರಿಚಯ ಮಾಡಿಕೊಡ್ತೀನಿ. ದಿಸ್ ಮೈ ಡಾಟರ್ ಕಮಲಿ ಮಹಾಜನ್.